ಎಸ್ಐಆರ್ ವಿರೋಧಿ ಜಾತ್ಯತೀತ ಪಕ್ಷಗಳು ಜನಪರ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ಇಂದು ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿ ಏರ್ಪಡಿಸಿದ್ದು ಎಸ್ಐಆರ್ ವಿರುದ್ಧ ತಮ್ಮ ಧ್ವನಿ ಎತ್ತಿದೆ. ಕರ್ನಾಟಕದಲ್ಲಿ ಎಸ್ಐಆರ್ ಪ್ರಕ್ರಿಯೆ ತಂದೊಡ್ಡಿರುವ ಅವಾಂತರದ ಕುರಿತು ಹಾಗೂ ನಮ್ಮ ತುರ್ತು ಆಗ್ರಹಗಳ ಕುರಿತು ಎಂದು ವಿಚಾರವನ್ನು ಮಂಡಿಸಿದ್ದಾರೆ. ಎಸ್ಐಆರ್ ಕರ್ನಾಟಕದಲ್ಲಿ ಬಿಹಾರ ಮತ್ತು ಬಂಗಾಳಕ್ಕಿಂತಲೂ ಹೆಚ್ಚಿನ ಅವಾಂತರಗಳನ್ನು, ಅನಾಹುತಗಳನ್ನು ತಂದೊಡ್ಡುವುದು ನಿಶ್ಚಲವಾಗಿದೆ. ಮನೆ ಮನೆಗೆ ಹೋಗಿ ಮತ ಪರಿಶೀಲನೆ ಮಾಡುವ ಪ್ರಕ್ರಿಯೆ ಮುಕ್ತಾಯದ ಹಂತಕ್ಕೆ ತಲುಪಿದೆ. ಆಘಾತಕಾರಿ ಅಂಕಿ ಅಂಶಗಳನ್ನು ಸ್ವತಃ ಚುನಾವಣಾ ಆಯೋಗ ಪ್ರಕಟಿಸಿದೆ. ರಾಜ್ಯದ 1,10,00,000 ಮತದಾರರು ಡಿಲೀಟ್ ಪಟ್ಟಿಯಲ್ಲಿ ಇದ್ದಾರೆ. ಅಂದರೆ ರಾಜ್ಯದ 20% ಮತದಾರರು ತಮ್ಮ ಹಕ್ಕನ್ನು ಕಳೆದುಕೊಳ್ಳಲಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು, ಮುಂದುವರೆದಂತೆ ವರದಿ ಈ ರೀತಿ ಇದೆ. ನೋಡ್ತಾ ಇದ್ದೇವೆ ಮತ್ತು ಪ್ರೆಸ್ ರಿಲೀಸ್ ನೋಡ್ತಾ ಇದ್ದೇವೆ. ಇದು ಯಾವುದು ಋಷಭಪೂರ್ವ ಧಾರಾವಾಹಿ ಬರ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಹೇಳ್ತಾ ಇದ್ದಾರಲ್ಲ, ಕರ್ನಾಟಕದಲ್ಲಿ ಇನ್ನು ಅವರು ಅಂಕಿಅಂಶ ಕೊಡ್ತಾ ಇದ್ದಾರೆ. ಸ್ವಲ್ಪ ನೋಡಿ, ಅಬ್ಸೆಂಟ್ ಯಾರಿದ್ದಾರೆ ಎ, ಹೌದಾ? ಎಸ್ ಅಂದರೆ ಶಿಫ್ಟೆಡ್, ಡಿ ಅಂದರೆ ಡೆತ್, ಇನ್ನೊಂದು ಡಿ ಅಂದರೆ ಡುಪ್ಲಿಕೇಟ್ ಅಂತೆ, ಓ ಅಂದರೆ ಅದರ್ಸ್ ಅಂತೆ. ಮತ್ತೆ ಇದರಲ್ಲಿ ಋಷಭಪೂರ್ವ ಎಲ್ಲಿ ಹೋದ್ರು ಗೊತ್ತಾಗ್ತಾ ಇಲ್ಲಲ್ವಾ? ನಾವು ಅಲ್ಲಿ ಹೋಗಿ ವಾಸ ಮಾಡಿ ಸರ್ಕಾರಿ ಜಾಗದಲ್ಲಿ ಹೋಗಿ ವಾಸ ಮಾಡಿ 8 ವರ್ಷದಿಂದ ನಾವು ಅದರಲ್ಲಿ ನಾವು 8 ವರ್ಷ ಅಲ್ಲಿ ವಾಸ ಮಾಡಿ ಆಮೇಲೆ ನಾವು ಅಲ್ಲಿ ಹೋಗಿ ವೋಟರ್ ಐ ಡಿ ಎಲ್ಲ ಮಾಡಿಕೊಂಡು ಇಷ್ಟು ವರ್ಷದಲ್ಲಿ ಇದ್ದು ನಮಗೆ ಯಾವ ಡಾಕ್ಯುಮೆಂಟ್ ಏನಿಲ್ಲ ಸರ್ ನಮಗೆ. ಆಮೇಲೆ ಇವಾಗ ಏನೋ SIR ಬಂತು, ನಮಗೇನೋ ಫಾರ್ಮ್ ಎಲ್ಲ ಕೊಟ್ಟು ಸರ್, ಆದರೆ ಅರ್ಧ ಜನಕ್ಕೆ ಕೊಟ್ಟರು ಸರ್, ಅರ್ಧ ಜನಕ್ಕೆ ಕೊಟ್ಟಿಲ್ಲ. ಅರ್ಧ ಜನದಲ್ಲಿ ಎಷ್ಟೋ ಜನ ಕೆಲಸಕ್ಕೆಲ್ಲ ಹೋಗಿ ಒಂದೊಂದು ಫಾರ್ಮ್ಗಳು ಹಂಗೆ ತಗೊಂಡೋದ್ರು ಸರ್. ತಗೊಂಡು ಹೋಗುವಾಗ ಅದನ್ನ ಯಾರು ಫಿಲ್ಅಪ್ ಮಾಡಿಲ್ಲ, ಹಂಗೆ ತಗೊಂಡೋಗಿ ಹಂಗೆ ಇಟ್ಕೊಂಡಿದ್ದಾರೆ ಸರ್. ಯಾವುದೇ ರೀತಿಯಲ್ಲಿ ಏನು ಕೆಲಸಗಳು ಕಾರ್ಯಗಳು ನಡೀತಾ ಇಲ್ಲ. ಇದು SRA ಎಂದು ಬಂದಿದೆ. ಅದರಲ್ಲಿ ನಮ್ಮ ಹೋರಾಟ ವೇದಿಕೆಯಲ್ಲಿ 600 ಜನ, 205 ಜನ, 300 ಜನ ಅಂತ ಸುಮಾರು ಜನಗಳಿದ್ದಾರೆ. ಆದರೆ ಅವರಿಗೆ ಏನಂತ ಹೇಳಿದ್ರೆ ಈ SRA ಬಂದು ದೊಡ್ಡ ತಲೆನೋವು ತುಂಬಿದೆ. ಅದರಲ್ಲಿ ಆದಿವಾಸಿಗಳ ಜನ ಜಾಸ್ತಿ, ಪೊನ್ನಪೇಟೆ ತಾಲೂಕು, ವಿರಾಜಪೇಟೆ ತಾಲೂಕು, ಅದರಲ್ಲಿ ಆದಿವಾಸಿಗಳ ಜನ ಜಾಸ್ತಿ ಇದ್ದಾರೆ. ಅವರಿಗೆ ತಲೆನೋವು ಏನಂತ ಹೇಳಿದ್ರೆ SRA ಎರಡು ಹಳ್ಳಿಯದ್ದು, ಒಂದು ಬಾಳ್ಗೋಡು, ಇನ್ನೊಂದು ಬಿ ಶೆಟ್ಟಿಗೆರೆ. ಅದರಲ್ಲಿ ನಾವು ಎನ್ಯುಮರೇಷನ್ ಫಾರಮ್ನ ಒಂದು 300ಕ್ಕೂ ಹೆಚ್ಚು ಫಾರಮ್ನ ನಾವು ಪರಿಶೀಲನೆ ಮಾಡಿದ್ವಿ. ಅದರಲ್ಲಿ ಬಹುತೇಕ 90% ಅದರಲ್ಲಿ ತಪ್ಪುಗಳನ್ನ ತುಂಬಿದ್ರು. ಅದರಲ್ಲಿ ನಮಗೆ ಅಂಕಿಅಂಶಗಳು ಹೇಳ್ಬೇಕಾದ್ರೆ 26 ಎನ್ಯುಮರೇಷನ್ ಫಾರಮ್ ಅಷ್ಟೇ ಸರಿಯಾಗಿ ತುಂಬಿದ್ರು. ಮತ್ತೆ ವಿಶೇಷವಾಗಿ ಅಲ್ಲಿ 60ಕ್ಕೂ ಹೆಚ್ಚು ಜನರಿಗೆ ಇನ್ನು ಎನ್ಯುಮರೇಷನ್ ಫಾರಮ್ಮೇ ಸಿಕ್ಕಿರಲಿಲ್ಲ. ಆದರೆ ಜಿಲ್ಲಾಡಳಿತ ನಾವು 100% ಕೆಲಸವನ್ನ ಮಾಡಿಬಿಟ್ಟಿದ್ದೀವಿ ಕೊಡಗಿನಲ್ಲಿ ಅಂತೇಳಿ ಅಧಿಕಾರಿಗಳಿಗೆ ಸನ್ಮಾನವನ್ನ ಮಾಡಿ ಮಾಧ್ಯಮ ಮುಖಾಂತರ ಪ್ರಕಟಣೆ ಮಾಡಿತ್ತು. ಇದು ಬರೀ ಕೊಡಗಿನ ನಾವು 2 ಹಳ್ಳಿಯನ್ನ ಟೆಸ್ಟ್, ಆದಿವಾಸಿ ಹಳ್ಳಿಗಳನ್ನ ಟೆಸ್ಟ್ ಮಾಡಿದ್ದು. ಆದರೆ ಕೊಡಗಿನಲ್ಲಿ ಇಲ್ಲಿವರೆಗೂ 203ಕ್ಕೂ ಹೆಚ್ಚು ಆದಿವಾಸಿ ಹಳ್ಳಿಗಳಿದೆ. ಆ ಆದಿವಾಸಿ ಹಳ್ಳಿಗಳ ಕೆಲವು ಕಡೆ ನಾವು ಫೋನ್ ಮಾಡಿ ವಿಚಾರಿಸಿದಾಗ ಇನ್ನು ಎನ್ಯುಮರೇಷನ್ ಫಾರಮ್ಮೇ ಸಿಕ್ಕಿಲ್ಲ, ಫಾರಂ ಸಿಕ್ಕಿದ್ರು ಕೂಡ ಅವರಿಗೆ ಮೂಲ ದಾಖಲೆಗಳು ಸಿಕ್ಕಿದ್ರೆ ಸರಿಯಾಗಿ ಫಿಲ್ ಮಾಡಿಲ್ಲ. ಇದು ಕೊಡಗಿನ 200 ಆಡಿಗಳ ಸಮಸ್ಯೆ ಆಗಿದೆ. ಎಲ್ಲರ ಪ್ರತಿನಿಧಿಗಳಾಗಿ ಇವತ್ತು ಸಾಂಕೇತಿಕವಾಗಿ ಇದರ ಹರಿಯೋದ ಮುಖಾಂತರ ಕರ್ನಾಟಕ ಇದನ್ನ ಒಪ್ಪೋದಿಲ್ಲ ಅಂತ ಹೇಳಿ ನಾವು ಇವತ್ತು ಪ್ರತಿಭಟನೆಯನ್ನು ಮಾಡ್ತೀವಿ. ಚುನಾವಣಾ ಕಮಿಷನರ್ ಅವರ ಈ SIR ನಾವು ಒಪ್ಪೋದಿಲ್ಲ. ಈ SIR ಸಂವಿಧಾನ ವಿರೋಧಿ SIR ರದ್ದಾಗಲಿ, ಸಂವಿಧಾನ ವಿರೋಧಿ SIR ರದ್ದಾಗಲಿ. 2,90,000 ಮತದಾರರಿದ್ದಾರೆ. ಅವರ ಸ್ಥಿತಿಯು ಕೂಡ ಇದೇ ರೀತಿ ಆಗಿದೆ. ಮೊದಲನೆಯಾಗಿ ಕರ್ನಾಟಕದಲ್ಲಿ ಇಷ್ಟು ಡಿಲೀಷನ್ ಯಾಕಾಯ್ತು, ಇದರ ಒಂದು ಸಮಗ್ರ ಅವಲೋಕನ ಆಗಬೇಕು. ಎರಡನೇದು, ಈ ಅವಲೋಕನ ಮಾಡುವಾಗ ಸಾಮಾಜಿಕ ಸಂಘಟನೆಗಳಿಗೂ ಇದರಲ್ಲಿ ವಿಚಾರ ಮಂಡಿಸಲು ಅವಕಾಶ ನೀಡಬೇಕಂತೇಳಿ ನಾವು ಚುನಾವಣಾ ಆಯೋಗಕ್ಕೆ ಕೇಳ್ತಾ ಇದ್ದೇವೆ. ಸಾಕಷ್ಟು ಪತ್ರಗಳನ್ನು ನಾವು ಚುನಾವಣಾ ಆಯೋಗಕ್ಕೆ ಬರೆದಿದ್ದೇವೆ. ಆದರೆ ಯಾವೊಂದಕ್ಕೂ ಅವರು ಇಷ್ಟವರೆಗೆ ನಮಗೆ ಉತ್ತರವನ್ನು ನೀಡಿಲ್ಲ. ಎರಡನೆಯದಾಗಿ, ಸ್ಥಳಾಂತರಗೊಂಡವರನ್ನು ಮತ್ತು ಮನೆಯಲ್ಲಿ ಇಲ್ಲದವರನ್ನು ಯಾವುದೇ ಕಾರಣಕ್ಕೂ ಡಿಲೀಟ್ ಪಟ್ಟಿಗೆ ಸೇರಿಸಬಾರದೆಂದು ನಾವು ಇವತ್ತು ಒತ್ತಾಯ ಮಾಡ್ತಾ ಇದ್ದೇವೆ. ಅವರಿಗೆ ಎನ್ಯುಮರೇಷನ್ ಫಾರ್ಮ್ ನಂಬರ್ 8 ಕೊಡುವ
ವ್ಯವಸ್ಥೆ ತಕ್ಷಣ ಮಾಡಬೇಕಂತೇಳಿ ಹೇಳ್ತಾ ಇದ್ದೇವೆ. ಮೂರನೇದಾಗಿ ಈ ಮೂಲಭೂತ ದೋಷವನ್ನು ಸರಿತಿದ್ದಲು ಎನ್ಯುಮರೇಷನ್ ಪ್ರಕ್ರಿಯೆ ಅವಧಿಯನ್ನು 1 ತಿಂಗಳ ಮಟ್ಟಿಗಾದರೂ ವಿಸ್ತರಿಸಬೇಕು. ಸಾಕಷ್ಟು ಗೊಂದಲವಿದೆ. ಹೆಚ್ಚಿನವರಿಗೆ ಎನ್ಯುಮರೇಷನ್ ಫಾರ್ಮೇ ಸಿಕ್ಕಿಲ್ಲ. ಈಗಾಗಲೇ ನೀವು ಕೇಳಿದ್ದೀರಿ ಕೊಡಗು ಮತ್ತು ಬೇರೆ ನಮ್ಮ ಡಿಸ್ಟ್ರಿಕ್ಟ್ಗಳಲ್ಲಿ ಏನಾಗಿದೆ ಅಂತ ಹೇಳಿ. ಆದ್ದರಿಂದ 1 ತಿಂಗಳಾದ್ರೂ ಇದರ ಅವಧಿಯನ್ನು ವಿಸ್ತರಿಸಬೇಕಾಗಿ ನಾವು ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಕರಡು ಪಟ್ಟಿ ಪ್ರಕಟವಾದ ನಂತರ ಚುನಾವಣಾ ಆಯೋಗದ ಮ್ಯಾನ್ಯುವಲ್ನಲ್ಲಿ ಇರುವ ನಿರ್ದೇಶನದಂತೆ ಪ್ರತಿ ಬೂತ್ ಪ್ರದೇಶದಲ್ಲಿ ಸಾರ್ವಜನಿಕ ಪರಿಶೀಲನಾ ಸಭೆಯನ್ನು ನಡೆಸಬೇಕು. ಈ ಸಾರ್ವಜನಿಕ ಪರಿಶೀಲನಾ ಸಭೆ ಎಲ್ಲರ ಮುಂದೆ ನಡೆಸಿದರೆ ಯಾರೆಲ್ಲ ಬಿಟ್ಟು ಹೋಗಿದ್ದಾರೆ SIR ಇಂದ ಅವರನ್ನು ಪುನಃ ನಮಗೆ ಅವರನ್ನು ತಗೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಬೇರೆ ಕಡೆಯಿಂದ ಸ್ಥಳಾಂತರಗೊಂಡು ಬಂದವರನ್ನು ಸ್ಥಳೀಯ ಪಟ್ಟಿಯಲ್ಲಿ ಸೇರ್ಪಡೆಯನ್ನು ನಾವು ಮಾಡಿಕೊಳ್ಳಿಕ್ಕೆ ನಮ್ಮಿಂದ ಆಗ್ತದೆ ಅಂತ ಹೇಳಿ ಈ ಭರವಸೆಗಳನ್ನು ನಾವು ಮತ್ತೊಮ್ಮೆ ಚುನಾವಣಾ ಆಯೋಗಕ್ಕೆ ನಾವು ಪುನಃ ಗಮನ ಹರಿಸುವಂತೆ ನಾವು ಕೇಳಿಕೊಳ್ತಾ ಇದ್ದೇವೆ. Today we stand, most unfortunately, with the United Nations Human Rights Commission notice sent to the government marking the millions that have been deleted, of which a major part are minorities and Adivasis and so on. ಅದು ದಿನೇ ದಿನೇ ಪ್ರತಿಯೊಂದು ಅಂಶಗಳು ಸಹ ಇವತ್ತು ಪ್ರೂವ್ ಆಗ್ತಾ ಇದೆ. ಈಗ ಏನು 9ನೇ ತಾರೀಕು ಕೊನೆ ಅಂತ ಹೇಳ್ತಾ ಇದ್ದಾರೆ. ಅದಾದ ನಂತರ 17ನೇ ತಾರೀಕು ಇಡೀ ರಾಜ್ಯದಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗುವುದನ್ನ ನಾವು ಮೊದಲೇ ಹೇಳಿದ್ದೀವಿ. ಸೊ ಈ ರೀತಿಯ ಒಂದು ಕ್ರಮವನ್ನ ತಾವು ಅನುಸರಿಸಬಾರದು ಅಂತ ನಾವು ಇಲೆಕ್ಷನ್ ಕಮಿಷನ್ಗೆ ಹಲವಾರು ಬಾರಿ ಮನವಿಯನ್ನು ಮಾಡಿದ್ದೀವಿ. ಆದರೂ ಸಹ ಅವರು ಯಾವ ಪ್ರಕ್ರಿಯೆಯಲ್ಲಿ ನಡೆಸಿರೋ ಕುತಂತ್ರಗಳನ್ನ ಹರಿದು ಹಾಕಿದೀವೋ ಅದೇ ತರ ಇನ್ನೂ 1,09,00,000 ಜನನ್ನ ಇವರು SIR ಪ್ರೋಸೆಸ್ ಮೂಲಕ ಪರಿಷ್ಕರಣೆ ಅಡಿಯಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ಕಗ್ಗೊಲೆ ನಡೆಸಿದ್ದಾರೆ. ಇದರ ವಿರುದ್ಧ ಆಮ್ ಆದ್ಮಿ ಪಕ್ಷನೂ ಇದೆ. ನಮ್ಮ ಮತದಾನದ ಹಕ್ಕನ್ನು ಮತ್ತು ನಮ್ಮ ಪೌರತ್ವದ ಹಕ್ಕನ್ನೇ ಪ್ರಶ್ನಿಸುವಂತ ಇಂಥ ಸಂದರ್ಭದಲ್ಲಿ ಯಾರೋ ಕೆಲವು ಅಧಿಕಾರಿಗಳು ಕುಳಿತುಕೊಂಡು 1,10,00,000 ಮತಗಳನ್ನು ಡಿಲೀಟ್ ಮಾಡಬೇಕಾದ್ರೆ ನಾವು ಸುಮ್ಮನಿದ್ವಿ ಅಂತಂದ್ರೆ ನಮ್ಮ ಪ್ರಜ್ಞಾವಂತಿಕೆ ಎಲ್ಲಿ ಹೋಗಿದೆ ಅಂತೇಳಿ ದೊಡ್ಡ ಪ್ರಶ್ನೆ ಆಗ್ಬೇಕಾಗ್ತದೆ. ಒಂದು ಗಂಭೀರ ಆತಂಕ ಮತ್ತು ಈ ಒಂದು ಜನರಿಗೆ ನಾವು ನಮ್ಮ ಈ SIR ವಿರೋಧಿ ಒಕ್ಕೂಟದಿಂದ ಅವರಿಗೆ ನಮ್ಮ ನಿಲುವು ಏನಿದೆ ಅಂದರೆ ಸ್ಪಷ್ಟ ನಿಲುವು, ಇದರ ವಿರುದ್ಧ ನಾವು ಹೋರಾಡ್ತಾ ಇದ್ದಾರೆ. ಅವ್ರ ಜೊತೆಗೆ ನಾವು 100% ನಾವು ಕೋಆಪರೇಟ್ ಮಾಡ್ತೀವಿ. ಫಸ್ಟ್ ನಾವು ಸಾಲಿಡಾರಿಟಿ ನಾನು ಹೇಳ್ತಾ ಇದ್ದೀನಿ. ಎರಡನೇ ವಿಷಯ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆಗಾಗಲೇ ಎಲ್ಲರೂ ಹೇಳಿದ್ದಾರೆ, ಮತ್ತೆ ನಾನು ರಿಪೀಟ್ ಮಾಡಕ್ಕೆ ಹೋಗ್ತಾ ಇಲ್ಲ. ನಿನ್ನೆ ಪ್ರಜಾವಾಣಿಯಲ್ಲಿ ನೀವು ನೋಡಿರ್ಬೋದು, ಇದರಲ್ಲಿ ಎಡಿಟೋರಿಯಲಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವ್ರದೇ ಒಂದು ಸ್ಟೇಟ್ಮೆಂಟ್ ಇದೆ. ಏನಿದೆ ಅಂತ ಹೇಳಿದ್ರೆ, ಚೀಫ್ ಎಲೆಕ್ಷನ್ ಕಮಿಷನ್ ಅಪಾಯಿಂಟ್ ಆಗಿರೋದೇ ನ್ಯಾಯಬದ್ಧವಾಗಿಲ್ಲ. ಸುಪ್ರೀಂ ಕೋರ್ಟ್ ಆಗ ಅವ್ರಿಗೆ ಆದೇಶ ನೀಡಿತ್ತು, ಚೀಫ್ ಎಲೆಕ್ಷನ್ ಕಮಿಷನ್ಗೆ ಅಪಾಯಿಂಟ್ ಮಾಡುವಾಗ ಪ್ರೈಮ್ ಮಿನಿಸ್ಟ್ರು, ಅಪೋಸಿಷನ್ ಲೀಡ್ರು ಮತ್ತೆ ಸುಪ್ರೀಂ ಕೋರ್ಟ್ ಚೀಫ್ ಜಸ್ಟಿಸ್ ಮೂವರು ಸೇರಿ ಎಲೆಕ್ಷನ್ ಕಮಿಷನರ್ನ ಅಪಾಯಿಂಟ್ ಮಾಡಬೇಕು ಅಂತ. ಬಟ್ 2023 ಇವರೊಂದು ಆರ್ಡಿನೆನ್ಸ್ ಮಾಡಿಬಿಟ್ಟು ಚೀಫ್ ಜಸ್ಟಿಸ್ ಆಫ್ ಸುಪ್ರೀಂ ಕೋರ್ಟ್ನ ಬಿಟ್ಬಿಟ್ಟು ಕೇಂದ್ರ ಮಂತ್ರಿಯನ್ನ ತಟಸ್ಥ ಅಂದ್ರೆ ನ್ಯೂಟ್ರಲ್